ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ನಡೆದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಶಾರಿಕ್ ತಪ್ಪೊಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸ್ಫೋಟದ ನಂತರ ಕಾಂಗ್ರೆಸ್ ನಾಯಕರು ಆರೋಪಿಗಳನ್ನ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದು, ಕುಕ್ಕರ್ ಬಾಂಬ್ ಸ್ಫೋಟ ಸಂಭವಿಸಿದಾಗ ಕಾಂಗ್ರೆಸ್ ಪಕ್ಷವು ಆರೋಪಿಗಳನ್ನ ರಕ್ಷಿಸುವ ಪ್ರಯತ್ನ ಮಾಡಿದೆ ಎಂದು ಅಶ್ವಥ್ ನಾರಾಯಣ್ ರವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಓಲೈಕೆ ಮತ್ತು ತುಷ್ಟೀಕರಣ ರಾಜಕೀಯಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ, ಇದು ದೇಶಕ್ಕೆ ಮಾರಕವಾಗಿದೆ ಎಂದು ಟೀಕಿಸಿದ್ದು, ಶಾರಕ್ ತಪ್ಪೊಪ್ಪಿಗೆ ನೀಡಿದ ನಂತರ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನು ಎಂಬುದನ್ನು ಕಾದು ನೋಡಬೇಕಿದೆ ಎಂದು ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಈಗ ಶಾರಿಕ್ ತಪ್ಪೊಪ್ಪಿಕೊಂಡಿರುವುದರಿಂದ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೋಡಬೇಕಿದ್ದು, ಅವರ ಬಂಡವಾಳ ಬಯಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಈ ಹಿಂದೆ ಆರೋಪಿಗಳನ್ನ ಬ್ರದರ್ಸ್ ಎಂದು ಕರೆಯುತ್ತಿದ್ದರು, ಆದರೆ ಈಗ ಅವರ ನಿಲುವು ಏನಾಗಲಿದೆ ಎಂದು ಕುತೂಹಲದಿಂದ ಕಾಯುತ್ತಿದ್ದೇನೆ ಎಂದು ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಈ ಹೇಳಿಕೆಯು ಕಾಂಗ್ರೆಸ್ ಪಕ್ಷದ ಮೇಲಿನ ಅವರ ಆಕ್ರೋಶವನ್ನ ತೋರಿಸುತ್ತದೆ ಮತ್ತು ಈ ವಿಷಯದಲ್ಲಿ ಅವರ ಪಕ್ಷದ ನಿಲುವನ್ನು ಪ್ರಶ್ನಿಸುತ್ತಾರೆ ಎಂದರ್ಥ. ತನಿಖೆ ಆಗೋ ಮುಂಚೆನೆ ತನಿಖೆ ಆಗ್ಲಿ, ನೋಡೋಣ, ಮಾಡೋಣ, ಯಾರು ಆಟೋದಲ್ಲಿ ಕುಕ್ಕರ್ನಲ್ಲಿ ಬಾಂಬನ್ನು ಕ್ಯಾರಿ ಮಾಡೋದು ಸಹೋದರರಂತ ಹೇಳಕ್ಕೆ ಯಾವ ಮಟ್ಟಕ್ಕೂ ಓಲೈಕೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಹೇಳಿದ್ದಾರೆ ಅನ್ನೋದಕ್ಕೆ ಅಂದಿನ ಅವ್ರ ಹೇಳಿಕೆನೇ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ದೇಶ ವಿರೋಧ ಶಕ್ತಿಗಳ ಜೊತೆಯಲ್ಲಿ, ತುಕಡೆ ಗ್ಯಾಂಗಿನ ಜೊತೆಯಲ್ಲಿ ಇಂಥ ಭಯೋತ್ಪಾದಕರಿಗೆ ಪರವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಕಾಂಗ್ರೆಸ್ಸಿನ ಒಂದು ನಿಲುವು ಆಗಿದೆ. ಏನನ್ನು ಬೇಕಾದ್ರೂ ಸಮರ್ಥಿಸ್ಕೋತಾರೆ, ಓಟಿಗಾಗಿ, ತುಷ್ಟೀಕರಣಕ್ಕಾಗಿ, ಓಟಿಗಾಗಿ ಅವ್ರು ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನಡವಳಿಕೆ ಮತ್ತು ಅವ್ರ ಹೇಳಿಕೆಗಳು ವ್ಯಕ್ತವಾಗುವಂಥದ್ದಾಗುತ್ತೆ. ಈಗ ಸ್ವತಃ ಶಾರೀರಿಕವರೇ ಒಪ್ಕೊಂಡಿರುವಂಥದ್ದು, NIA ತನಿಖೆಯಲ್ಲಿ ನಾನು ಆ ಬಾಂಬನ್ನು ಧರ್ಮಸ್ಥಳ ಮತ್ತು ಕದ್ರಿ ದೇವಸ್ಥಾನದಲ್ಲಿ ಬಾಂಬನ್ನು ಪ್ಲೇಸ್ ಮಾಡಬೇಕು ಅಂತಿದ್ದೆ ಅಂತ ಅವರೇ ವ್ಯಕ್ತಪಡಿಸಿದ್ದಾರೆ. ಈಗ ಇವೆಲ್ಲ ಕೇಳ್ಪಟ್ಟಿರುವಂಥ ಒಂದು ತನಿಖೆಯ ಮಾಹಿತಿಗಳು. ಇದನ್ನೆಲ್ಲ ನೋಡಿದಾಗ ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ನೋಡಬೇಕು. ಇದೇ ರೀತಿ ಮುಂದುವರೆದು ಹಲವಾರು ಸಂದರ್ಭದಲ್ಲಿ ಇಂಥ ಸಮಾಜ ವಿರೋಧಿ, ದೇಶ ವಿರೋಧಿ ಶಕ್ತಿಗಳು ಈಗಲೂ ಸಹ ಅವರಿಗೆ ಉತ್ತೇಜನ ಸಿಗುವಂಥದ್ದು ಆಗ್ತಿದೆ. ಅಪೂರಕವಾಗಿರುವಂಥ ವಾತಾವರಣ, ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸರ್ಕಾರದ ನಡವಳಿಕೆ ಆಗಿದೆ, ಕಾಂಗ್ರೆಸ್ಸಿನ ನಡವಳಿಕೆ ಆಗಿದೆ. ಎಲ್ಲ ಈ ರೀತಿ ದುಷ್ಟ ಶಕ್ತಿಗಳಿಗೆ ಬೆಂಬಲ ಕೊಡುವಂಥದ್ದು ಆಗಿಂದಾಗೆ ನಾವು ನೋಡುವಂಥದ್ದಾಗ್ತಿದೆ. ಹಾಗಾಗಿ ಇವನ್ನೆಲ್ಲ ಇವರ ತಪ್ಪೊಪ್ಪಿಗೆ ಆಗಿರೋಂಥದ್ದು, ಈಗ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿರೋದು, ಶಾರೀರಿಕ ತಪ್ಪೊಪ್ಪಿಗೆ ಮಾಡ್ಕೊಂಡಿರೋದನ್ನ ನೋಡಿದಾಗ ಕಾಂಗ್ರೆಸ್ಸಿನ ಅಸ್ತಿತ್ವ, ಅವರ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿದೆ. ಕಾಂಗ್ರೆಸ್ಸಿನ ಬಂಡವಾಳ ಸಂಪೂರ್ಣವಾಗಿ ಬಯಲಾಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ನಮ್ಮ ಸೋದರರು ಅಂತ ಹೇಳಿದಾರಲ್ಲ, ನಮ್ಮ ಬ್ರದರ್ಸ್ ಅಂತ, ಈಗ ಅವ್ರ ಹತ್ರ ಏನಿದೆ ಉತ್ತರ ಅಂತ ನಾವು ಕೇಳಬೇಕಾಗತ್ತೆ. ಹಾಗಾಗಿ ಕಾಂಗ್ರೆಸ್ನವರು ಉತ್ತರ ಕೊಡಲಿ. ಇವರ ನಡವಳಿಕೆಗೂ